ಇನ್ನು ಕರ್ನಾಟಕ ಬಂದ್ಗೆ ಮಂಡ್ಯ ಜನ ಕೈ ಜೋಡಿಸಿದ್ದಾರೆ. ಮಂಡ್ಯದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆ. ಹಾಲು, ದಿನಸಿ, ವೈದ್ಯಕೀಯ ಸೇವೆ ಮಾತ್ರವೇ ಮಂಡ್ಯದಲ್ಲಿ ಓಪನ್ ಇರೋದು. ಥಿಯೇಟರ್, ಮಾಲ್, ಜ್ಯುವೆಲ್ಲರಿ ಶಾಪ್ ಎಲ್ಲವೂ ಕೂಡ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ವರ್ತಕರು ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಬಹಳ ಉತ್ತಮವಾಗಿರುವಂತಹ ಬೆಂಬಲ ಸಿಗ್ತಾ ಇದೆ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ. ಕನ್ನಡಿಗರ ಮೇಲೆ ಮರಾಠಿಗರ ದಬ್ಬಾಳಿಕೆಯನ್ನ ವಿರೋಧಿಸಿ ಇವತ್ತು ಅಖಂಡ ಕರ್ನಾಟಕ ಬಂದ್ ಕರೆಯನ್ನ ನೀಡಲಾಗಿದೆ. ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು. ಬಹುತೇಕ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಮಂಡ್ಯ ನಗರದ RP ರೋಡ್ನಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ಬೋದು. ಮೊದಲಿಗೆ ಒಂದು ಸಂಜೆಯ ಥಿಯೇಟರ್ನ ನೀವು ಇಲ್ಲಿ ಗಮನಿಸ್ಬೋದು. ಈ ಥಿಯೇಟರ್ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಕನ್ನಡ ನಾಡು ನುಡಿ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಚಿತ್ರರಂಗದ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತೆ. ಇವತ್ತು ಕನ್ನಡ ಪರ ಹೋರಾಟ ನಡೀತಾ ಇದೆ. ಒಂದು ಕರ್ನಾಟಕ ಬಂದ್ ಕರೆಯನ್ನು ಕೂಡ ವಿವಿಧ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರ್ತಕ್ಕಂಥದ್ದು. ಆ ಬಂದ್ ಕರೆಗೆ ಹೋಗೊಟ್ಟು ಚಿತ್ರಮಂದಿರಗಳೆಲ್ಲವೂ ಕೂಡ ಬಂದ್ ಮಾಡೋ ಮೂಲಕ ಆ ಹೋರಾಟಕ್ಕೆ ಒಂದು ಸಂಪೂರ್ಣವಾದಂಥ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಂಡ್ಯದ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಾಗಿಲನ್ನು ಮುಚ್ಚಿರ್ತಕ್ಕಂಥದ್ದು. 9:30 ಕಳೀತಾ ಬಂದಿದೆ. ಇನ್ನೂ ಕೂಡ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗದೆ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಎಲ್ಲ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ಬೆಳಗಿನಿಂದಲೂ ಕೂಡ ಹೋರಾಟಗಳು ನಡೀತಾ ಇದೆ. ರಸ್ತೆ ತಡೆಗಳಾಯಿತು, ಬೈಕ್ ರ್ಯಾಲಿಗೂ ಕೂಡ ಪ್ಲ್ಯಾನ್ಗಳಾಗ್ತಾ ಇದೆ. ಮತ್ತೊಂದು ಕಡೆ ವರ್ತಕರುಗಳು, ಜ್ಯುವೆಲರಿ ಶಾಪ್ ಮಾಲೀಕರು, ಬೇಕರಿಯ ಮಾಲೀಕರು ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನೀವು ಈ ರೋಡನ್ನು ಕೂಡ ಗಮನಿಸ್ಬೋದು. ಸಹಜವಾಗಿ ಈ ರೋಡ್ ಭಾಳಷ್ಟು ಬ್ಯುಸಿ ಇರುತ್ತೆ. ವಾಹನ ಸಂಚಾರ ಕೂಡ ಭಾಳ ದಿನನಿತ್ಯ ಜಾಸ್ತಿನೇ ಇರುತ್ತೆ. ಆದರೆ ಇವತ್ತು ಬಂದ್ ಹಿನ್ನೆಲೆಯಲ್ಲಿ ಈ ರೋಡ್ನಲ್ಲಿರ್ತಕ್ಕಂಥ ಬಹುತೇಕ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಾಕಲನ್ನು ಹಾಕಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ರೋಡ್ನಲ್ಲೂ ಕೂಡ ಒಂದು ವಾಹನ ಸಂಚಾರ ಭಾಳ ವಿರಳನೇ ಕಾಣ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು, ಒಂದು ಮಾರ್ಟ್ ಕೂಡ ಇಲ್ಲಿದೆ. ಆ ಮಾರ್ಟ್ ಕೂಡ ಸಂಪೂರ್ಣವಾಗಿ ಬಾಗಿಲನ್ನು ಹಾಕಿರ್ತಕ್ಕಂಥದ್ದು. ಆ ಮೂಲಕ ಮಂಡ್ಯದ ವರ್ತಕರುಗಳು, ಅಂಗಡಿ ಮುಂಗಟ್ಟು ಮಾಲೀಕರೆಲ್ಲರೂ ಕೂಡ ಒಂದು ಈ ಬಂದ್ಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಗತ್ಯ ಸೇವೆಗಳು ಎಂದಿನಂತೆ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸ್ತಾ ಇದೆ. ಹಾಲು, ದಿನಸಿ ಮತ್ತು ವೈದ್ಯಕೀಯ ಸೇವೆಗಳೆಲ್ಲವೂ ಕೂಡ ಯಾವ ರೀತಿ ದಿನನಿತ್ಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ವೋ ಅದೇ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಮಂಡ್ಯದ 70% ಅಂಗಡಿ ಮುಂಗಟ್ಟುಗಳು ಬಂದಾಗಿರ್ತಕ್ಕಂಥದ್ದು. ಅಂದರೆ ಈ ರೀತಿಯಾಗಿ ಕರ್ನಾಟಕ ಬಂದ್ಗೆ ಮಂಡ್ಯದ ಜನ ಒಂದು ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂಗಡಿ ಮುಂಗಟ್ಟುಗಳನ್ನು ಬಹುತೇಕ ಮುಚ್ಚೋದ್ರ ಮೂಲಕ ಕನ್ನಡ ಪರ ಹೋರಾಟದಲ್ಲಿ ಮಂಡ್ಯದ ಜನ ಕೈ ಜೋಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸ್ಟೂಡೆಂಟ್ಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.